ಪಾಪ ಸುರ್ವಿ ಕಾಡಲ್ಲಿ ಒಬ್ಳೆ ಒಂಟಿಯಾಗಿ ಯಾರ ಸಹಾಯನೂ ಇಲ್ದೆ ಅದ್ ಹೇಗಿದ್ದಾಳೋ ಏನೋ ಕಣೆ. ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಕಣೆ. ನಿಜ, ಎಷ್ಟೋ ಸರಿ ಮನೇಲಿ ಕರೆಂಟ್ ಹೋದಾಗ್ಲೇ ಹೆದರ್ಕೋತಾ ಇದ್ಲು. ಈಗ ಆ ಕಗ್ಗತ್ಲ ಕಾಡಲ್ಲಿ ಏನ್ ಮಾಡ್ತಿದ್ದಾಳು ಏನೋ. ತಲೆಗೆ ಬೇರೆ ಪೆಟ್ಟು ಬಿದ್ದಿದೆ ಅಂತ ಹೇಳಿದ್ರು. ಆ ನೋವಲ್ಲಿ ದಾರಿ ತಪ್ಪಿಸ್ಕೊಂಡು ಹಸ್ಕೊಂಡು ಅದೆಷ್ಟು ಒದ್ದಾಡ್ತಿರ್ಬೇಡ. ಇಂಥ ಟೈಮಲ್ಲಿ ನೀನ್ ತುಂಬಾ ಯೋಚನೆ ಮಾಡ್ಬಾರ್ದು ಕಣೆ. ಗಟ್ಟಿಯಾಗಿರು. ಸುರಭಿಗೆ ಏನೂ ಆಗಿರಲ್ಲ. ಅವಳು ತುಂಬಾ ಧೈರ್ಯವಂತೆ. ಹಾಗೇನಿಲ್ಲ, ಅವಳ ಜೊತೆ ಅಣ್ಣ ಇದ್ದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಳು ಎಲ್ಲಾನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ಲು. ಆದ್ರೆ ಈಗ ಅವಳ ಜೊತೆ ಯಾರೂ ಇಲ್ಲ. ಆ ಜಾಗ ಬೇರೆ ಸರಿ ಇಲ್ವಂತೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನೇ ಗತಿ? ಏನೂ ಆಗಲ್ಲ ಕಣೆ. ನಿನಗೆ ಗೊತ್ತಿಲ್ವಾ, ಸುರಭಿಗೆ ನನ್ಕಿಂತ ಹಠ ಜಾಸ್ತಿ. ಏನೇ ಬಂದ್ರೂ ಎದುರಿಸೋ ಧೈರ್ಯ ಅವಳಿಗಿದೆ. ಅಷ್ಟಿಲ್ದೆ ಅದ್ಯಾವುದೋ ಗ್ಯಾಂಗ್ನ ಫಾಲೋ ಮಾಡ್ಕೊಂಡು ಅವಳ ಕಾಳಿ ಬೆಟ್ಟಕ್ಕೆ ಒಬ್ಳೆ ಹೋಗ್ತಿದ್ಲಾ. ಎಷ್ಟೇ ಆದ್ರೂ ಸಿಟಿಲಿ ಅವಳೊಬ್ಳೆ ಹಾಸ್ಟೆಲಲ್ಲಿ ಇದ್ದೋಳು. ಅವಳು ಎಲ್ಲಾ ಕಷ್ಟನೂ ನೋಡಿರ್ತಾಳೆ. ನಿಜ, ಅವಳೆಂತ ಕೆಟ್ಟ ಪರಿಸ್ಥಿತಿ ಬಂದ್ರು ನಿಭಾಯಿಸ್ಕೊಂಡು ಹೋಗ್ತಾಳೆ. ಆದ್ರೂ ನಂಗೆ ಯಾಕೋ ಸುರಭಿನ ನೋಡ್ಬೇಕು ಅನಿಸ್ತಿದೆ ಕಣೆ. ಪಾಪ ಅವಳಿಲ್ಲಿದ್ದಾಗ ಅವಳೇ ಮಾತಾಡ್ಸಕ್ ಬಂದ್ರು ಮುಖ ತಿರುಗಿಸ್ಕೊಂಡು ಹೋಗ್ತಿದ್ವಿ. ಆಗ ಅವಳಿಗೆ ಎಷ್ಟು ನೋವಾಗಿರ್ಬೇಡ. ಅವಳ ನಮ್ಮನ್ನು ಎಷ್ಟು ಕರೆದ್ರು ನಾವು ಅದನ್ನೆಲ್ಲ ಕೇಳಿಸ್ಕೊಳ್ದೆ ಹಾಗೆ ಹೋಗ್ತಿದ್ವಿ. ಅವತ್ತಂತೂ ಮನೆ ಮುಂದೆ ನಾನು ಅವಳಿಗೆ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ದೆ. ಬರೀ ಒಂದ್ ಸೀಬೆಕಾಯಿ ವಿಚಾರಕ್ಕೆ ನಾನು ಅವಳಿಗೆ ಎಷ್ಟೆಲ್ಲ ಮಾತಾಡ್ದೆ.